ಓಂ ಶ್ರೀಗುರು ಬಸವಲಿಂಗಾಯ ನಮಃ. ಸೃಷ್ಟಿಕರ್ತ ಪರಮಾತ್ಮನನ್ನು ಮತ್ತು ಧರ್ಮಗುರು ಬಸವ ತಂದೆಯನ್ನು ಎನ್ನ ಮನದಲ್ಲಿ ನೆನೆಯುತ್ತಾ, ಅದೇ ರೀತಿ ಇಂದಿನ ಪ್ರಾರ್ಥನೆಯಲ್ಲಿ ಭಾಗಿಯಾದಂಥ ಎಲ್ಲ ಶರಣ ಬಂಧು ತಾಯಿ ತಂದೆಗಳಲ್ಲೂ ನನ್ನ ಶರಣ ಶರಣ. ಇಲ್ಲಿ ಒಂದು ಬಸವಣ್ಣನವರ ವಚನದ ಬಗ್ಗೆ ಹೇಳ್ತೀನಿ. ನಾವು ಏನಾದ್ರೆ ಭಾಳ ಮಟ್ಟಕ್ಕೆ ಮೂಢನಂಬಿಕೆಗಳಾಗಲಿ ಇಲ್ಲವಾದ್ರೆ ಬೇರೆಯವರಿಗೆ ನೋಡಿ ಅವ್ರು ಮಾಡ್ತಾರೆ ಅಂತೇಳಿ ನಾವು ಯಾವುದಾದ್ರೂ ನಮ್ಮ ಧರ್ಮದಲ್ಲಿ ಮಾಡಬಾರ್ದು, ಅವೇ ಮಾಡಿದ್ವಿ ನಾವು. ಅದ್ರಾಗ ಬೇರೆಯವ್ರು ಮಾಡೋಗಿ ಅಂದ್ರೆ ಒಳ್ಳೇದು ಮಾಡೋದು, ನಮಗಿದು ಇದು ಮಾಡ್ಬೋದಾ ಮಾಡಬಾರ್ದ ಅಂತೇಳಿ ಅದನ್ನು ನಾವು ಇನ್ನ ತಿಳ್ಕೊಂಡಿಲ್ಲ ಅಂತ ನನಗೆ ಅನಿಸ್ತಾಗ್ತದೆ. ನಾವು ಭಾಳಷ್ಟು ಮಟ್ಟಿಗೆ ನಮ್ಮ ಧರ್ಮದವ್ರು ನಾವು ಏನು ಮಾಡಬೇಕು ಏನಿಲ್ಲ ಅಂತೇಳಿ. ಈಗ ಉದಾಹರಣೆಗೆ ಒಂದು ವಚನ ಅದ, ಒಂದು ಅದು ಎಲ್ಲರಿಗೂ ಗೊತ್ತದ, ಇದು ತಪ್ಪು ನಾವು ಇದು ಅಂತೇಳಿ. ಈಗ ಕಲ್ಲ ನಾಗರ ಕನ್ನಡ ಹಾಗ ನೆರೆ ನೆರೆ ಎಂಬುದರೆಯ, ದಿಟದ ನಾಗರ ಕನ್ನಡ ಕೊಲ್ಲು ಕೊಲ್ಲು ಎಂಬುವರೆಯ, ಒಂಬುವ ತೆಂಗವು ಬಂದರೆ ನಡೆ ನಡೆ ಎಂಬುವರೆಯ, ಉನ್ನತ ಲಿಂಗಕ್ಕೆ ಗೋನವ ಇಲ್ಲಿ ಎಂಬುವರೆಯ ಅಂತೇಳಿ ಒಂದು ಬಸವಣ್ಣನ ವಚನೆ ಅದ. ಅದು ನಮ್ಮೆಲ್ಲ ಕಣ್ಣಿಗೆ ಎಲ್ಲ ತೆಗೆದು ಇದು ಕರೆಕ್ಟಾ ತಪ್ಪ ಅಂತೇಳಿ ನಮ್ಗೆ ತಿಳಿದ್ಬೇಕಂದ್ರೆ ಮತ್ತೆ ನಾವು ಅದೇ ತಪ್ಪು ಮಾಡತ್ತಿದ್ದೇವೆ. ಈಗ ಕಲ್ಲಿನ ನಾಗರಿಗೆ ಹೋಗಿ ಹಾಲು ಪಂಚಮಿ ಬರೋದು ಹೋಗಿ ಮಾಡ್ತೇವೆ, ಕಲ್ಲಿನ ನಾಗರ ಮೇಲೆ ಹಾಲು ಮತ್ತೆ ಚಂದ ಇದ್ರ ಹಾಲ್ಬೇಕು, ಅದೇ ನೀರು ಹಾಕಿ ನೀರು ಇರಬಾರ್ದು ಅಂತ ತಗೊಂಡೋಗಿ ಹಾಕ್ತೇವೆ. ಮತ್ತು ಅದೇ ಕರೆಕ್ಟಾಗಿ ಬಂತಂದ್ರೆ ಅದನ್ನು ಹಾಕ್ಬೋದಲ್ಲ, ಕುಡಿಸ್ಬೋದಲ್ಲ, ಅದನ್ನು ಕುಡಿಸ್ತೇವೆ. ಯಾರು ಕುಡಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಕಣ್ಣಿಗೆ ಅರ್ಥನೇ ಆಗತ್ತವ, ಅದನ್ನು ಮತ್ತೆ ತಪ್ಪು ಮಾಡತ್ತಿದ್ದೇವೆ. ಜೀವನ ಮಾಡ್ತೇವಲ್ಲ ಭಾಳಷ್ಟು ಮಂದಿ ತಿಳಿದ್ರೂ ತಪ್ಪು ಮಾಡತ್ತಿದ್ದೇವೆ. ಅದನ್ನು ಆ ರೀತಿ ಏನಂದ್ರೆ ನಾವು ತಪ್ಪು ಮಾಡಬೇಡ ಅಂತೇಳಿ. ಮತ್ತೆ ಇನ್ನೊಂದು ನವದಿ ಯಾರ ಮನೆಗೆ ಜಂಗಮೂರು ಒಂದೆರಡು ಹಸಿದವ್ರು ಬಂದಾರ ಅಂಥವ್ರು ಬಂದ್ರೆ ಏನು ಮಾಡ್ತೇವೆ, ನಡೆ ನಡೆ ಮುಂದಕ್ಕೆ ಹೋಗಣೆ ಅಂತ ಹೇಳತ್ತೀವಿ. ಮತ್ತು ಇನ್ನೊಂದು ಲಿಂಗಕ್ಕೆ ಕಲ್ಲಿನ ಹೋದರೆ ನಾನು ನವದಿ ತೋರುವಂತೆ ಅದು ಊಟ ಮಾಡ್ಸಕ್ಕಾಗ್ತದೆ ಕಲ್ಲಿನ ದೇವರು. ಅದು ಆತ್ಮ ಪರಮಾತ್ಮ ಚನ್ನೊಳಗೆ ಅಂತ ಇದು ಮನುಷ್ಯನೊಳಗೂ ಪರಮಾತ್ಮ ಇದ್ದೇನೆ. ಹಸಿದವ್ರಿಗೆ ಕೊಟ್ಟಿದವ್ರಿಗೆ ಅದು ಪರಮಾತ್ಮ ದೇವ್ರಿಗೆ ಉಳಿಸಿದ್ರೆ ನಾವು ಅಂಥವ್ರಿಗೆ ಏನಂದ್ರೆ ನಾವು ನೀಡಕ್ಕೆ ಇದಿಲ್ಲ. ಅದು ಕಣ್ಣಿಗೆ ಎಲ್ಲರೂ ನಾವು ಉದಾಹರಣೆ ಕೊಡ್ತೀನಿ ಈ ವಚನ, ಯಾಕಂದ್ರೆ ಇದು ಎಲ್ಲರಿಗೂ ನಮ್ಗೆ ಅರ್ಥ ಆಯ್ತದ. ಅರ್ಥ ಆದರೂ ಏನಂದ್ರೆ ನಾವು ಮಾಡೋದು ಅದಕ್ಕೆ ಆ ರೀತಿನೇ ಅದೇ ವಚನದ ಬಗ್ಗೆ ಏನಂದ್ರೆ ನಾ ಇನ್ನೊಂದು ವಚನ ಹೇಳೋ ಬಗ್ಗೆ ಹೇಳ್ಬೇಕಂದ್ರೆ ಯಾಕೆ ಉದಾಹರಣೆ ಹೇಳ್ತೀನಿ ಅಂದ್ರೆ ಇದು ಕರೆಕ್ಟೇ ಇಲ್ಲಂದ್ರೆ ನಾವೆಲ್ಲರಿಗೂ ಮನುಷ್ಯನ ಅರ್ಥ ಆಗುತ್ತದೆ ಈಸಿಯಾಗಿ. ಅದಕ್ಕೆ ಇಲ್ಲಿ ಇನ್ನೊಂದು ವಚನದ ಬಗ್ಗೆ ಹೇಳ್ತೀನಿ ನಾನು. ನೋಡಿ ನೋಡಿ ಮಾಡುವ ನೇಮ ಸಲ್ಲವು ಸಲ್ಲವು, ತನು ಉದ್ದೇಶ ಮನ ಉದ್ದೇಯವಾಗಿ ಮಾಡುವ ನೇಮ ಸಲ್ಲವು ಸಲ್ಲವು, ಗುರುಪಥವ ಮೀರಿ ಮಾಡುವ ನೇಮ ಸಲ್ಲವು ಸಲ್ಲವು, ಕೂಡಲ ಸಂಗಮ ದೇವ ಇವು ನಿಮ್ಮ ನಿಜದೊಳಗೆ ನಿಲ್ಲವು. ಅದು ಇದು ಇದೆ ಒಂದೇ ವಚನದ ಬಗ್ಗೆ ಹೇಳ್ಬೇಕು ಅನ್ಕೊಂಡಿನಿ. ಯಾಕಂದ್ರೆ ಇದ್ರ ಬಗ್ಗೆ ಇದ್ರಾಗ ಮುಂದೆ ಏನಂದ್ರೆ ಇದು ಆಗ್ಬೇಕಂತ ಅಂದ್ರೆ ನಾ ವಚನ ಆಧಾರ ಮಾಡ್ಕೊಂಡು ಹೇಳಿನಿ. ಪ್ರತಿಯೊಂದು ಧರ್ಮಕ್ಕೆ ತನ್ನ ಸಿದ್ಧಾಂತ ಸಂವಿಧಾನದ ಆಧಾರದ ಮೇಲೆ ಕೆಲವು ವಿಧಿವಿಧಾನಗಳು, ಧಾರ್ಮಿಕ ನಿಯಮಗಳು, ವೃತ್ತಗಳು ವಿಧಿಸಲ್ಪಟ್ಟುತ್ತಿರುತ್ತವೆ. ಪ್ರತಿಯೊಂದು ಧರ್ಮದಲ್ಲಿ ಕೂಡ ಏನಂದ್ರೆ ಯಾವ ಧರ್ಮದಲ್ಲಿ ಯಾವ ನಾವು ಏನು ಮಾಡ್ಬೇಕಂತೇಳಿ, ಸಿಖ್ ಧರ್ಮ, ಬೌದ್ಧ ಧರ್ಮ, ಜೈನ ಧರ್ಮ, ಇಸ್ಲಾಂ ಧರ್ಮ, ಕ್ರೈಸ್ತವ ಧರ್ಮ, ಲಿಂಗಾಯತ ಧರ್ಮ, ಇವೆಲ್ಲ ಧರ್ಮಗಳವಲ್ಲ, ಇಷ್ಟಗಳ ಧರ್ಮ. ಮತ್ತು ಅವರವರೆಲ್ಲ ಯಾವ ರೀತಿ ಮಾಡ್ತಾರೆ ನೋಡ್ರಿ ಒಂದ್ಸಲ. ಈಗ ಕ್ರೈಸ್ತವರು ಇವತ್ತು ಸಂಡೇ ದಿನ ಬಂತಂದ್ರೆ 9ಕ್ಕೆ ಹೋದ್ರಂದ್ರೆ 2 ಥರ ಅವ್ರಿಗೆ ಬರಂಗಿಲ್ಲ ವಾಪಸ್ ಮನೆಗೆ. ಚರ್ಚಿನಾಗ ಅವರು ಹಾಡುಗಳು ಅವ್ರದ್ದು ಒಂದು ಧರ್ಮದ ಗುರು ಬಗ್ಗೆ ಅವರು ನಾವು ಪ್ರತಿ ಊರಿಗೆ ನೋಡ್ತೇವೆ. ನಾವು ಎಲ್ಲರೂ ಊರಿಗೆ ಹೋದ್ರೆ ಹಳ್ಳಿ ಊರಲ್ಲಿ ನೋಡ್ತೇವೆ. ನಮ್ಮಲ್ಲಿ ಅನ್ನೋದು 1 ಗಂಟೆ ಟೈಮ್ ಬಿಡ್ಲಕ್ಕ ನಮ್ಮ ಟೈಮ್ ಸೇವೆ ನಮ್ಗೆ ಯಾರಿಗೂ ಎಷ್ಟು ಜನ ನಾವು ಕಣ್ಣಿಗೆ ತಿಳ್ಕೊಳ್ಳೋ ನಾವು ಅರ್ಥ. ನಮ್ಗೆ ಅದೇ ಒಂದು ಅರ್ಥ ಕರ್ತದ. ಈಗ ಬೇರೆ ಟೈಮ್ ಕೊಡ್ತೇವೆ ನಾವು, ಸಿನಿಮಾಕ್ಕೆ ಮಾಡಿ 3 ಗಂಟೆ ಸಿನಿಮಾ ಕೊಡ್ತೇವೆ, ಅಂಥದಕ್ಕೆ ಟೈಮ್ ಕೊಡ್ತೇವೆ. ಕೆಟ್ಟದಕ್ಕೆ ನಾವು ಮುಂದೆ ಹೆಚ್ಚಿಗ್ಲತ್ತೇವೆ, ಒಳ್ಳೆದಕ್ಕೆ ಯಾರು ಹೆಚ್ಚಿಗ್ಲತ್ತಿಲ್ಲ. ಅದು ನಮ್ಗೆ ಭಾಳ ದಿವಸ ನೋಡ್ರೆ. ಯಾಕಂದ್ರೆ
ಯಾಕೆ ನಮಗೂ ಇದಲ್ಲ ಅದು ಕೇಳಿದೆ. ಪ್ರತಿಯೊಂದು ಧರ್ಮದಲ್ಲಿ ಒಂದು ತನ್ನ ಸಿದ್ಧಾಂತದ ಸಂವಿಧಾನದ ಆಧಾರದ ಮೇಲೆ ಕೆಲವು ವಿಧಿವಿಧಾನಗಳು, ಧಾರ್ಮಿಕ ನಿಯಮಗಳು, ವ್ರತಗಳು ವಿಧಿಸಲ್ಪಟ್ಟಿರ್ತವೆ. ಹೇಗೆ ಒಂದು ದೇಶದ ಸಂವಿಧಾನಕ್ಕೆ ಬದ್ಧನಾಗಿ ನಡೆಯುವನು ನಿಜವಾದ ನಾಗರಿಕ. ಈಗ ಯಾರೇ ಒಂದು ನಮ್ಮ ದೇಶದ ನಾಗರಿಕ ಆಗಲಿ, ಅಲ್ಲಿ ನಮ್ಮ ದೇಶದ ಬಿಟ್ಟು ಬೇರೆ ದೇಶದ ಬಗ್ಗೆ ಇದು ಮಾಡಿದ್ರೆ ಅವ್ರಿಗೆ ಏನಂತಾರ, ವಿರೋಧಿ ಅಂತಾರೆ. ಬೇರೆ ದೇಶದ ಬಗ್ಗೆ ನಾವು ಮಾತಾಡಿದ್ರೆ ಅವರಿಗೆ ಇದು ಮಾಡಿಬಿಡೋಣ. ನಿಜವಾದ ನಾಗರಿಕ ಇದ್ದಾನ. ಅಥವಾ ಪ್ರಜ್ಞೆ ಆಗಿರುವನು ಅದನ್ನು ಉಲ್ಲಂಘಿಸಿದವನು ದೇಶದ್ರೋಹಿ ಆಗ್ತಾನೆ. ಅದಕ್ಕೆ ಅವ್ರು ಬೇರೆ ದೇಶದ ಬಗ್ಗೆ ಮಾತಾಡಿದ್ರೆ ಅವ್ರಿಗೆ ಏನಂತಾರೆ, ಅವನಿಗೆ ದೇಶದ್ರೋಹಿ ಅಂತಾರೆ. ಅವ್ರಿಗೆ ದೇಶದಿಂದ ನಮ್ಮ ದೇಶದಾಗ ಇದ್ದು ಬೇರೆ ದೇಶದ ಬಗ್ಗೆ ಇದು ಮಾಡಿದ್ರೆ ದೇಶದ್ರೋಹಿ ಆಗ್ತಾನೆ, ಅವ್ರಿಗೆ ದೇಶದಿಂದ ಹೊರಗೆ ಹಾಕ್ಬಿಡ್ತಾರೆ, ಅಪರಾಧಿ ಆಗುತ್ತಾನೋ. ಹಾಗೆ ತನ್ನ ಧರ್ಮದ ಆಚರಣೆಗೆ ಹೊರತಾದ ವಿರುದ್ಧವಾದ ಆಚರಣೆ ಮಾಡುವವನು ಧರ್ಮ ದ್ರೋಹಿ ಆಗುತ್ತಾನೆ. ನಮ್ಮಲ್ಲಿ ಇಲ್ಲಿ ಏನಾಗುತ್ತದೆ ಅಂದ್ರೆ, ನಮ್ಮ ಧರ್ಮಗುರು ಆದರೆ ಏನಾದರೂ ಬೋಧಿಸ್ತಾರೋ ಅವು ಬಿಟ್ಟುಕೊಟ್ಟು ನಾವು ಬೇರೆದೇನೋ ಮಾಡಿದೆವು ಅಂದರೆ ನಮ್ದು ಏನಾಗ್ತದೆ, ನಾವು ಏನಂದ್ರೆ ನಮ್ಮ ಧರ್ಮದ ದ್ರೋಹಿಗಳು ಆಗ್ತಾವಂತ ಹೇಳ್ತಾರೆ. ನಮ್ಮ ಇಲ್ಲಿ ಬಸವನವರು ತನ್ನ ಧರ್ಮದ ಆಚರಣೆಗೆ ಹೊರತಾದ ವಿರುದ್ಧವಾದ ಆಚರಣೆ ಮಾಡುವವನು ಧರ್ಮದ್ರೋಹಿ ಆಗುತ್ತಾನೆ. ಲಿಂಗಾಯತ ಧರ್ಮದಲ್ಲಿ ಪಂಚಮಹಾಪಾತಕಗಳೆಂದರೆ ಗುರುದ್ರೋಹ, ಲಿಂಗದ್ರೋಹ, ಜಂಗಮ ದ್ರೋಹ, ಪ್ರಸಾದ ದ್ರೋಹ ಮತ್ತು ಆಚಾರ ದ್ರೋಹ. ಗುರುದ್ರೋಹ ಅಂದರೆ ಯಾವುದು? ತನ್ನ ಧರ್ಮಗುರು ಏನನ್ನು ಬೋಧಿಸುವರೋ ಅದಕ್ಕೆ ಹೊರತಾಗಿ ಅಥವಾ ವಿರುದ್ಧವಾಗಿ ಆಚರಿಸುವುದು. ಗುರುದ್ರೋಹ ಅಂದರೆ ಯಾವುದು? ತನ್ನ ಧರ್ಮಗುರು ಏನಾದರೂ ನಮ್ಗೆ ಹೇಳಿರ್ತಾರೋ, ಇದು ಭಿಕ್ಷೆ ಕೊಡೋ ಮುಂದೆ ಧರ್ಮಗುರು ಆಗಲಿ ಅವ್ರು ಪಟ್ಟಿದ್ದು ಬಿಚ್ಕೊಟ್ಟು ನಾವು ಬೇರೆ ಹಾದಿಯಲ್ಲಿ ಹೋದ್ರೆ ಅದಕ್ಕೇನಂತ ಅದ್ರ ವಿರುದ್ಧವಾಗಿ ನಡೆದ ಅಂದರೆ ಅವ್ರು ಏನಾಗ್ತಾರೆ ಅಂದರೆ ಅದು ಗುರುದ್ರೋಹ ಮಾಡಕ್ಕೆ ಆಯ್ತು. ಮತ್ತು ಎರಡನೇದು ಲಿಂಗದ್ರೋಹ. ಲಿಂಗದ್ರೋಹ ಅಂದ್ರೆ ಲಿಂಗಾಯತನೆಂದು ಹೇಳಿಕೊಳ್ಳುವುದು, ದಾಖಲೆಯಲ್ಲಿ ಬರೆಯುವುದು, ಕೊರಳಲ್ಲಿ ಇಷ್ಟಲಿಂಗವಿರದು, ಪೂಜಾ ಮೊದಲೇ ಇರದು, ಕನಿಷ್ಠ ಲಿಂಗದ ಹೊರತಾಗಿ ಅನ್ಯ ದೈವಗಳನ್ನು ಪೂಜಿಸುವುದು. ಎರಡನೇದೇನೆಂದ್ರೆ ಲಿಂಗದ್ರೋಹ. ಲಿಂಗಾಯತ ಅಂತ ಹೇಳ್ಕೊಳ್ತೀವಿ ಅಷ್ಟೇ. ಭಾಳ ಮಂದಿ ನಾನು ಹೊರಗೆ ಅಲ್ಲೆಲ್ಲ ನೋಡ್ದೆ ಮನೆಯೊಳಗೆ, ನನಗೆ ಅದೇ ಹೇಳ್ತದೆ. ಈಗ ಕೊರಳಲ್ಲಿ ತೊಳೆ ಮಂದಿ ಲಿಂಗದ ಕೈ ಹೊಡಿಲ್ಲ, ಲಿಂಗ ಕೈ ಅದು ಇದು ಎರಡನೇದು ಏನಂತಾರೆ ಅಂದ್ರೆ ಲಿಂಗದ್ರೋಹ ಅಂದ್ರೆ ಯಾವುದು? ಲಿಂಗಾಯತ ಅಂತ ಹೇಳ್ಕೊಳ್ತೀವಿ ಅಷ್ಟೇ. ಈಗ ಹೇಳ್ಕೊಳಕ್ಕೆ ಅಂದ್ರೆ ನಾನು ತೊಳ್ಬಂದು ನಾವು ಕೇಳಿದೇವೆ, ಮತ್ತು ನೀವು ಲಿಂಗ ಇಲ್ಲ ಅಂದ್ರೆ ಲಿಂಗಾಯತ ಅಂತ ಯಾರೇ ಕೇಳಿದ್ರೆ ಅನ್ಕೊಳ್ಳಿ, ಪ್ರೂಫ್ ಹೆಂಗೆ ತೋರಿಸ್ತೀರ ಅಂತ ಕೇಳಿದೆ ನಾನು. ಅప్పుడు ಪ್ರೂಫ್ ಹೇಳಿದ್ರೆ ನಾವು ಇವತ್ತೇ ಹಚ್ಕೊಂಡು ಮಾಡಿದ್ರೆ ಅಂದರು. ಇವತ್ತು ನಾಳ ಎಲ್ಲರೂ ಹಚ್ಕೊಳ್ತಾರೆ, ಕ್ರಿಶ್ಚಿಯನ್ರು ಹಚ್ಕೊಳ್ತಾರೆ. ಇಲ್ಲಿ ಗಂಜಿನಾಗ ಒಬ್ಬರು ತೋರಿಸ್ತೀನಿ ನಾಯಿನ ಗುರುಗಳು ಹಚ್ತಾರೆ, ಕಬಿಯರು ಹಚ್ತಾರೆ, ಕ್ರಿಶ್ಚಿಯನ್ರು ಹಚ್ತಾರೆ, ಬೇರೆ ಧರ್ಮವ್ರಿಗೆ ಇವತ್ತು ಹೇಳ್ತಾರೆ. ಲಿಂಗಾಯತರು ಹಚ್ಚೋದು ಏನು ತೋರಿಸ್ತಾರೆ ಏನಂದ್ರೆ ಆದ್ರೆ ಇವತ್ತು ಹಚ್ಚೋದು ಲಿಂಗಾಯತ ಆಯ್ತಾರ. ಒಳ್ಳೆ ಲಿಂಗಾಯತರು ಮಾತ್ರ ಲಿಂಗಾಯತ ಸಾಧ್ಯ ಅದ. ಆಗ ತೋರ್ಸಕ್ಕೆ ಒಂದು ಪ್ರೂಫ್ ಇರ್ತದೆ. ಯಾರ ಲಿಂಗಾಯತದ ಕೇಳೋ ಅನ್ಕೊಂಡು ಪ್ರೂಫ್ ಇರ್ತಂದ್ರೆ ಏನು ತೋರಿಸ್ಬೇಕು, ಏನಂತ ಹಾಕೋದು. ಬೇರೆ ಧರ್ಮದ ಬಗ್ಗೆ ನೋಡಲಿ, ಈಗ ಮುಸ್ಲಿಂ ಧರ್ಮದಲ್ಲಿ ಪ್ರತಿ ದಿವಸ 5 ಸಲ ನಮಾಜ್ ಮಾಡ್ತಾರೆ. ಅವ್ರು ಶುಕ್ರವಾರ ಬಂತಂದ್ರೆ ಅಲ್ಲಿ ಅವ್ರು ಏನಂದ್ರೆ ಎಷ್ಟು ಟೈಮ್ ತಗೋತಾರೆ ನೋಡಿ. ಅವ್ರಿಗೆ ನಮ್ಮಲ್ಲಿ ಹೇಳಪ್ಪ ಎಲ್ಲ ಹೇಳ್ತಾರೆ, ಒಳ್ಳೆ ಮಾತುಗಳು ಹೇಳ್ತಾ ಇರ್ತಾರಲ್ಲ ಅವ್ರ ಧರ್ಮದ ಬಗ್ಗೆ. ಮೊಹಮ್ಮದ್ ಪೈಗಂಬರ್ ಅವ್ರ ಗುರು ಗೊತ್ತಲ್ಲ ತಮಗೆಲ್ಲ. ಈಗ ಯೇಸು ಕ್ರಿಸ್ತನ ಬಗ್ಗೆ ಕ್ರೈಸ್ತವರು, ಮೊಹಮ್ಮದ್ ಪೈಗಂಬರ್ ಇಸ್ಲಾಂ, ಬೌದ್ಧ ಧರ್ಮ ಪ್ರತಿಯೊಂದಿಗೆ ಅಲ್ಲ. ಜೈನ ಧರ್ಮಕ್ಕೆ ಮಹಾವೀರ್, ಬೌದ್ಧಕ್ಕೆ ಮಹಾವೀರ್. ಇವಾಗ ಪ್ರತಿ ನಮ್ಮದು ಗುರು ಅಲ್ಲ, ಧರ್ಮಗುರು ಬಸವಣ್ಣ. ಅದನ್ನು ನಾವು ಇನ್ನೂ ಅರ್ಥ ಮಾಡ್ಕೊಳ್ಳೋಕ್ಕೆ ಇಲ್ಲ. ಅದ್ರ ಬಗ್ಗೆ ಏನಂದರೆ ಲಿಂಗಾಯತ ಅಂತ ಹೇಳ್ಕೋದು ಖಾಲಿ ದಾಖಲೆಯಲ್ಲಿ ಹೇಳಕ್ಕೆ ಅಷ್ಟೇ. ಮತ್ತೆ ಇದರ ಬರ್ಕೊಳ್ಳೋಕೆ ಬಂದ್ರೆ ಅಲ್ಲಿ ಹೇಳಕ್ಕೆ ಕೊಡ್ತೇನೆ ಬರೆಯೋದು. ಕೊರಳಲ್ಲಿ ಇಷ್ಟಲಿಂಗವಿರೋದು, ಪೂಜೆ ಅತಿ ಮೊದಲೇ ಇರೋದು. ಇಲ್ಲ ಲಿಂಗನೇ ಇರಬೇಕು, ಪೂಜೆಯಲ್ಲೇ ಮಾಡ್ತಾರೆ. ಪೂಜೆನೇ ಮಾಡೋದೇ ಇರಲಿಲ್ಲ, ಅದನ್ನು ಪೂಜೆ ಮೊದಲೇ ಇರೋದು. ತನ್ನಿಷ್ಟ ಲಿಂಗದ ಹೊರತಾಗಿ ಮತ್ತೆ ಅನ್ಯ ದೇವಗಳನ್ನು ಪೂಜಿಸುವುದು. ಇನ್ನು ಲಿಂಗ ಪೂಜೆ ಬಿಟ್ಕೊಟ್ಟು ಬೇರೆ ಕಡೆ ಈಗ ಒಳ್ಳೆ ಹಾದಿಗೆ ಬಿಟ್ಕೊಟ್ಟು ಬೇರೆ ಹಾದಿಗೆ ಹೋದ್ರೆ ಹಂಗಿರ್ತವೆ. ಈಗ ರೋಡ್ಗಳು ಇಲ್ಲ ನಡೆ ಹಾದಿಗಳು ಇರ್ತಾವೆ ಥೋಡೆ ಕಡೆ ಹಳ್ಳಿಗಳಾಗ. ಈಗ ನಡೆ ಹಾದಿಗಳು ಅಂತ ಹೋದ್ರೆ ಅದು ಹಾದಿಗಳು ಮುಳ್ಳು ಇರೋಂಗಿಲ್ಲ. ಈಗ ಹಾದಿ ಬಿಟ್ಟು ಒಳ್ಳೆ ಹಾದಿ ಬಿಟ್ಕೊಟ್ಟು ಬೇರೆ ಹಾದಿಗಳು ಅಲ್ಲೆಲ್ಲ ಮುಳ್ಳಿರ್ತಾವೆ, ಕಾಲಾಗೆಲ್ಲ ಮುಳ್ಳು ಮುಳಿತಾ ಇರ್ತಾವೆ. ಕಷ್ಟಗಳು ಬರಬೇಕು ಮನುಷ್ಯನ ಜೀವನದಲ್ಲಿ. ಈಗ ನಾವು ತಪ್ಪು ಮಾಡಿದ್ರೆ ಅಂದರೆ ತಪ್ಪಿಗೆ ಶಿಕ್ಷೆ ಅನುಭವಿಸ್ಬೇಕಾಯ್ತು. ಅದೇ ಇಲ್ಲ. ಅದೇ ರೀತಿ
ಕೊರಳಲ್ಲಿ ಇಷ್ಟಲಿಂಗ ಇರೋದು. ಇನ್ನು ದೊಡ್ಡ ಮನೆ ಏನು ಮಾಡ್ತಾರೆ, ಕೊಳ್ಳಾಗ ಇಷ್ಟಲಿಂಗ ಇದ್ರಿಗೆ ಎದೆ ಮೇಲೆ ಅಲ್ರಿ, ಸೈಡ್ದಾಗ ಇಲ್ಲಿ ರೈಟ್ ಸೈಡ್ ಹಾಕೋತಾರೆ. ಈಗ ಇಲ್ಲಿ ಯಾಕೆ ಇರಬೇಕು ಎದಲಿಂಗ ಮೇಲೆ? ಇಲ್ಲಿ ಪರಮಾತ್ಮನ ಇಷ್ಟಲಿಂಗ ಯಾಕೆ ಇರಬೇಕು? ಇಲ್ಲಿ ಪರಮಾತ್ಮನ ಅಂಶ ಇದೆ ನಮ್ಮಲ್ಲಿ. ಆತ್ಮ ನಮ್ಮ ಒಳಗಿನೂ ಪರಮಾತ್ಮ ಇದ್ದಾನೆ. ದೇಹ ದೇವಗಳು ಅಂತ ಹೇಳಿ ಅಮ್ಮಿ ಒಂದು ವಚನದಲ್ಲಿ ಹೇಳ್ಯಾರ, ದೇಹ ದೇವಗಳನ್ನ ಸೇವೆ ಅಂತ ಹೇಳಿ. ಅದ್ರ ಸಲುವಾಗಿ ಈ ಲಿಂಗನೂ ಇಲ್ಲಿ ಆಗ್ಬೇಕಂದ್ರೆ ಕರೆಕ್ಟ್ಲಿ ಅದನ್ನ ಒಬ್ಬರೆಲ್ಲ ಪೂರ ಕೆಳಗಿಲ್ತಾರೆ ಇರ್ತಾರೆ, ಭಕ್ತು ತರ ಕಟ್ಕೋತಾರೆ, ಇಲ್ಲೋದ್ರೆ ಸೈಡ್ ಹಾಕೋತಾರೆ. ನಾವು ಪ್ರಸಾದ ಮಾಡೋ ಮುಂದೇನಂದ್ರೆ ಈ ಇಲ್ಲಿ ಯಾಕೆ ಇರ್ತೇವೆ ಅಂದ್ರೆ, ಈಗ ಹಿರೇಮಠದ ಮೇಲೆ ದೊಡ್ಡವ್ರು ಯಾಕೆ ಹೇಳಿದ್ರೆ, ಊಟ ಮಾಡೋ ಮುಂದೆ ನಾವು ಸೀದಾ ಲಿಂಗದ ಮುಂದಾಗಿ ನಾವು ಊಟ ಮಾಡ್ತೀವಿ, ಬಟ್ಟೆ ಹೋಗ್ತಾರೆ. ಮತ್ತು ಸೈಡ್ದಾಗ ಹಾಕೊಂಡು ಹೋಗ್ಬೇಕು. ಇಲ್ಲಿ ಊಟ ತಗೊಂಡು ಸೈಡ್ದಾಗ ಹೋಗಿ ಹಿಂಗೆ ಬರ್ತೇವೆ ಅಂದ್ರೆ ಹಂಗೆ ಒಯ್ಯಲ್ಲವಲ್ಲ ಯಾರನ್ನು. ಸೈಡ್ದಾಗ ಲಿಂಗದ ಅಪ್ಪಿಗೆ ಮಾಡಿ ನಾವು ಪ್ರಸಾದ ಮಾಡ್ಬೇಕು. ಎದೆ ಮೇಲೆ ಇರ್ತಾರೆ ನಾವು ಸೈಡ್ದಾಗ ಹಾಕೊಂಡು ಅಂದ್ರೆ ಮತ್ತೆ ಈಗ ಇಲ್ಲಿ ಗನ್ನಡೆಯಿಂದ ತಗೊಂಡು ಪ್ರಸಾದ ತಗೊಂಡು ಸೈಡ್ದಾಗ ಹೋಗಿ ಅದು ಬೇರೆ ಇರ್ತೇವೆ. ಭೂಮಲ್ಲಿ ಯಾರೇ ಸೈಡ್ದಾಗ ಹಾಕೋದು ತಪ್ಪಲ್ಲ. ಇಲ್ಲಿ ನಾವು ಲಿಂಗದ ಪ್ರಸಾದ ಮಾಡಬೇಕು, ಲಿಂಗದ ಮುಂದಿನಾಗಿ ನಾವು ಊಟ ಮಾಡಬೇಕು, ಅದೊಂದು ಇದೇ ಆಯ್ತು ಅಂತೇಳಿ ಆ ರೀತಿಯಾಗಿ ಮತ್ತೆ ಕೆಲವರು ಹಾಕ್ಬೇಕು. ಇಲ್ಲೇ ಇರ್ಬೇಕು, ಎದೆ ಮೇಲೆ ಇರಬೇಕು. ಎಲ್ಲಿರ್ಬೇಕಂದ್ರೆ ಎದೆ ಮೇಲೆ ಇಲ್ಲಿದ್ರೆ ಕರೆಕ್ಟ್. ಭಾಳ ಮಂದಿ ನೋಡ್ರಿ, ನಾ ಪೂರ ಕೆಳಗಡೆ ಹಾಕೋತಾರೆ, ಸೈಡ್ದಾಗ ಹಾಕೋತಾರೆ. ದೊಡ್ಡ ಮಂದಿ ತಿಳಿದವರು ಈ ಕಡೆ ಹಾಕೋತಾರೆ, ಈ ಕಡೆ ಹೆಸರಿಗೆ ಹಾಕೋತಾರೆ ಒಳಗೆ ಲೆಫ್ಟ್ ಸೈಡ್. ಈಗ ಅಂಥವ್ರು ಬಿ ಇನ್ನು ನಮ್ಮ ಧರ್ಮದ ಬಗ್ಗೆ ಏನೇನೋ ತಿಳ್ಕೊಳ್ಳಿ ಅಂತ ಹೇಳಿ ನನಗೆ. ಮೂರನೇದು ಜಂಗಮ ಧ್ರುವ. ಜಂಗಮ ಧ್ರುವ ಅಂದರೆ ತನ್ನ ಧಾರ್ಮಿಕ ಸಮಾಜವು ಆಚರಿಸಬೇಕಾದ ಕಟ್ಟುಪಾಡುಗಳನ್ನು ಮೀರಿ ಅನ್ಯ ಮಾರ್ಗಗಳನ್ನು ಅವಲಂಬಿಸುವುದು. ಉದಾಹರಣೆಗೆ ಜ್ಯೋತಿಷ್ಯ ನಂಬುವುದು, ಹೋಮ ಹವನಾದಿಗಳು ಮಾಡುವುದು, ಕಡುಬು ಪಿತಾಂಬರು ಮುಂತಾದ ಅಮೂಲ್ಯ ವಸ್ತುಗಳನ್ನು ಯಜ್ಞದ ಮೂಲಕ ಬೆಂಕಿಗೆ ಹುತಿ ಮಾಡುವುದು ಮುಂತಾದ ಕ್ರಿಯೆ ತನ್ನ ಸಮಾಜಕ್ಕೆ ಎಸಗುವ ದ್ರೋಹ. ಇವೆಲ್ಲ ಮಾಡ್ತಾರೆ ನಮ್ಗೆ. ಇವು ನಮ್ಮ ಧರ್ಮದಲ್ಲಿ ಇಲ್ಲ ಅಂತ ಹೇಳಿ ಇದ್ರಾಗ ಜಂಗಮ ದ್ರೋಹ ಅಂದ್ರೆ ಜಂಗಮ ದ್ರೋಹ ತನ್ನ ಧಾರ್ಮಿಕ ಸಮಾಜವು ಆಚರಿಸಬೇಕಾದ ಕಟ್ಟುಪಾಡುಗಳನ್ನು ಮೀರಿ ಅನ್ಯ ಮಾರ್ಗವನ್ನು, ಉದಾಹರಣೆಗೆ ಜ್ಯೋತಿಷ್ಯ ನಂಬುವುದು, ಹೋಮ ಹವನಾದಿಗಳು ಮಾಡುವುದು, ಇವೆಲ್ಲ ಮಾಡ್ತಾರೆ. ಇವನು ಏನಂದ್ರೆ ನಮ್ಮ ಧರ್ಮದಲ್ಲಿ ವಿರುದ್ಧ ಇಲ್ಲ ಅಂತ ಹೇಳ್ತಾರೆ. ಏನೇನು ಮಾಡ್ತಾರೆ, ಭಾಳ ಮಂದಿ ಮನೆಗಳು ಹೊಸದು ಕಟ್ಟಿದಂದ್ರೆ ಹೋಮ ಹವನಾದಿಗಳು ಮಾಡ್ತಾರೆ. ಅದನ್ನು ನಮ್ಮ ಧರ್ಮದಲ್ಲಿ ಇಲ್ಲ. ಜ್ಯೋತಿಷ್ಯ ನಂಬೋದು, ಜ್ಯೋತಿಷ್ಯ ನೋಡ್ರಿ, ಈಗ ಭಾಳ ಮಂದಿ ಏನಂದ್ರೆ ಜ್ಯೋತಿಷ್ಯ ಪಂಚಾಂಗಗಳು ಮನೆ ಮತ್ತು ಬಿಲ್ ಪಂಚಾಂಗಗಳು ನೋಡ್ಸ್ಕೊತಾರೆ. ಅವ ನಮ್ದು ಕೆಲ ಕೇಳೋದು ಅವ್ನು ಅವನಿಗೆ ಗೊತ್ತಿಲ್ಲ, ನಮ್ದೇನು ಹೇಳ್ತಾನೆ ಅಂತ ಕೇಳಿದವು. ಅವನಿಗೂ ಭಾಳ ಮಂದಿ ನಮ್ಮ ಮುಂದೆ ಕುಂತಿರೋ ಮತ್ತು ದುಡ್ಡು ಕೊಟ್ಟು ಬಿಳಿ ಪಂಚಾಂಗ ನೋಡ್ಸ್ಕೊಂಡು ಭಾಳ ಮಂದಿ ಅದ ನಂಬೋದು ಅಂಥದ್ದು ನಂಬ್ತಾರೆ. ಮತ್ತು ಕಡುಬು ಪಿತಾಂಬರಗಳೆಲ್ಲ ಏನಂದ್ರೆ ಒಳ್ಳೆ ಒಳ್ಳೆ ದಿನಸುಗಳು, ತುಪ್ಪ ಇವೆಲ್ಲ ಏನು ಮಾಡ್ತಾರೆ ಅಂದ್ರೆ ಹೋಮದಲ್ಲಿ ತಿಂಬ ವಸ್ತುಗಳೆಲ್ಲ ಹೋಮದಲ್ಲಿ ಹಾಕಿ ವ್ಯರ್ಥ ಮಾಡ್ತಾರೆ. ಅದನ್ನು ಭಾಳ ನಮ್ಮ ಧರ್ಮದಲ್ಲಿ ಇಲ್ಲ. ಅದು ಬೇರೆಯವ್ರು ಏನು ಮಾಡ್ತಾರೆ ಗೊತ್ತಿಲ್ಲ, ನಮ್ಗೆ ಸಂಬಂಧ ಇಲ್ಲ. ನಮ್ಮ ಲಿಂಗಾಯತ ಧರ್ಮದಲ್ಲಿ ವಿರುದ್ಧ ಅಮೂಲ್ಯ ವಸ್ತುಗಳನ್ನು ಯಜ್ಞದ ಮೂಲಕ ಬೆಂಕಿಗೆ ಹುತಿ ಮಾಡುವುದು ಮುಂತಾದ ಕ್ರಿಯೆ ತನ್ನ ಸಮಾಜಕ್ಕೆ ಎಸಗುವ ದ್ರೋಹ. ಇದು ಭೀ ನಾವೇನಂದ್ರೆ ಜಂಗಮ ದ್ರೋಹ ಮಾಡಿದ ಕೆಲಸ. ನಾಲ್ಕನೇದು ಪ್ರಸಾದ ದ್ರೋಹ. ಪ್ರಸಾದ ದ್ರೋಹ ಅಂದರೆ ಯಾವುದು? ಭೂತ ಪ್ರೇತಗಳಿಗೆ ಹಿಡಿದ ನೈವೇದ್ಯ ತಿನ್ನದೇ ಇರುವುದು ಶರಣ ಧರ್ಮ. ನಮ್ಮ ಧರ್ಮದಲ್ಲಿ ಅಂದರೆ ನಾವು ಎಂಥ ಊಟ ಮಾಡ್ತೇವೆ, ಯಾವ ಊಟ ಮಾಡಬೇಕಂಬ ನಮಗೆಲ್ಲ ತಿಳಿಸ್ತೇನೆ. ಅದನ್ನು ಈಗೀಗ ನಾವು ಬಾಯಿನ ನಂಬರಿಗಿಲ್ಲ, ಎಲ್ಲರಿಗೂ ಗೊತ್ತಿದೆ. ಇದನ್ನು ಉಲ್ಲಂಘಿಸಿ ಏನೇನೋ ಪ್ರಸಾದವೆಂದು ತಿನ್ನುವುದು, ಮೊಟ್ಟೆ, ಮೀನು, ಮಾಂಸ ಮುಂತಾದ ಮಾಂಸಾಹಾರ ಮಾಡುವುದು ಇವೆಲ್ಲ ಕೂಡ ಏನಂದ್ರೆ ನಮಗಿನ ಇವು ನಮ್ಮ ಧರ್ಮದಲ್ಲಿ ಸೇವಿಸೋದಲ್ಲ. ನಮ್ಮ ಇದಕ್ಕೇನಂತಂದ್ರೆ ಮತ್ತೆ ಏನೇನು ಪ್ರಸಾದ ದ್ರೋಹದಲ್ಲಿ ಮೊಟ್ಟೆ, ಮೀನು, ಮಾಂಸ ಮುಂತಾದ ಇದನ್ನು ಉಲ್ಲಂಘಿಸಿ ಏನೇನು ಪ್ರಸಾದವೆಂದು ತಿನ್ನುವುದು. ಮತ್ತು ಅದೇ ರೀತಿ ಸ್ನಾನ, ಪೂಜೆ, ತೀರ್ಥ ಪ್ರಸಾದ ಸ್ವೀಕಾರವಿಲ್ಲದೆ ಆಹಾರ ಸೇವಿಸುವುದು ಇವೆಲ್ಲ ಪ್ರಸಾದ ದ್ರೋಹ. ಇವೇನಂದ್ರೆ ಇವೇನೋ ಬೇರೆ ಯಾವ ವಸ್ತುಗಳಾದ್ರೂ ತಿನ್ನಬಾರ್ದು ಅಂಥವು ನಮ್ಮ ಧರ್ಮದಲ್ಲಿ ಅವು ಭೀ ಅಂಥವು ತಿಂದ್ರೆ ಅಂದ್ರೆ ಅದಕ್ಕೆ ಪ್ರಸಾದ ದ್ರೋಹ ಅಂತಾರೆ. ಮತ್ತು ಇನ್ನೊಂದೇನಂದ್ರೆ ಮನೆಯಲ್ಲಿ ಭಾಳ ಮಂದಿ ಹೇಳ್ತಿ ಕೂಡಲೇ ಏನಂದ್ರೆ ಸ್ನಾನ ಮಾಡೋಂಗಿಲ್ಲ, ಮುಖ ತೊಳೆಯಂಗಿಲ್ಲ, ಕೈಕಾಲು ತೊಳೆಯಂಗಿಲ್ಲ, ಸುಮ್ಮನೆ ಈಗ ಹೋದ್ರೆ ಅಲ್ಲಿ ಭೀ ತಿಕ್ಕಿದ್ರು ಇಲ್ಲದ್ರೆ ಇಲ್ಲ, ಪೈಲ ಹೊಟ್ಟೆಗೆ ಬಿಡ್ಬೇಕು, ಹೊಟ್ಟೆಗೆ ಬೇಕು ಪ್ರಸಾದ ಬೇಕು. ಅದು ಏನಂದ್ರೆ ಅದಕ್ಕೆ ನಮ್ಮ ಧರ್ಮದಲ್ಲಿ ಇಲ್ಲ. ಅದಕ್ಕೆ ಏನಂತಾರೆ ಅಂದ್ರೆ
ಭೂತಪ್ರೇತ ದೆವ್ವ ಅಂತ ನೋಡಿ ಭಾಳ ದೆವ್ವ ಹೇಳ್ತಿರೋದು ಹೊಟ್ಟೆ ತಗೊಂಡು ಕೂತಂತಿಲ್ಲ ಕತೆ ಹಂಗೆ ಅದು ಮಾಡೋದಕ್ಕೆ ಪ್ರಸಾದ ಮಾಡೋದು ಅದನ್ನು ಪ್ರಸಾದ ದ್ರೋಹ ಅಂತ. ಐದನೇದು ಆಚಾರ ದ್ರೋಹ. ಆಚಾರ ದ್ರೋಹ ಅಂದರೆ ಯಾವುದು? ಇನ್ನೂ ಅನೇಕ ಆಚರಣೆಗಳಿರುತ್ತವೆ. ತನ್ನ ಧರ್ಮಕ್ಕೆ ಹೊರತಾದ ಆಚರಣೆ ರೂಢಿಸಿಕೊಳ್ಳುವುದು, ತನ್ನ ಧರ್ಮದ ಆಚರಣೆ ಬಿಡುವುದು ಆಚಾರ ದ್ರೋಹ. ಇದೇನಂದರೆ ಇನ್ನು ಅನೇಕ ಆಚರಣೆಗಳು ಇರುತ್ತವೆ. ತನ್ನ ಧರ್ಮಕ್ಕೆ ಹೊರತಾದ ಆಚರಣೆ ರೂಢಿಸಿ ಮಾಡಿಕೊಳ್ಳುವುದು ಬಿಟ್ಟು ಬೇರೆ ಧರ್ಮದವರದು ಆಚರಣೆ ಇರುವುದು. ಯಾಕಂದ್ರೆ ನಮ್ಮ ಲಿಂಗಾಯತ ಧರ್ಮದಲ್ಲಿ ನಾವು ಯಾವುದಾದ್ರೂ ಆಚರಣೆಗಳು ಮಾಡಬೇಕು, ಇರ್ಬೇಕು ಹೇಳೋದಲ್ಲ. ತೊಳೆದು ಸ್ನಾನ ಮಾಡಿದ್ರೆ ಪೂಜೆ ಮಾಡಬೇಕು. ನಮ್ಮ ಧರ್ಮದಲ್ಲಿ ಯಾವ ರೀತಿ ನಮಗೆ ತಿಳಿಸ್ಕೊಟ್ಟಿದ್ದು, ನಮ್ಮ ಗುರುಗಳು ತಿಳಿಸ್ಕೊಟ್ಟಿದ್ದೇ ಇರ್ತದೆ. ಆ ರೀತಿ ಏನಾದರೂ ಮಾಡೋದು. ಇಲ್ಲಿ ನೋಡಿ ನೋಡಿ ಮಾಡುವ ನೇಮ ಸಲ್ಲವು. ಲಿಂಗಾಯತ ಸಂಸ್ಕೃತಿಯಲ್ಲಿ ಇನ್ನೊಂದೇನಂದ್ರೆ, ಈಗ ಭಾಳ ಮಂದಿ ಹಿಂದಕ್ಕೆ ಏನಂದ್ರೆ ಯಾವುದೇ ಒಂದು ಹಬ್ಬಗಳು ಉಳಿಗಳು, ಗಣಪತಿ ಹಬ್ಬ ಆಗಲಿ, ಲಕ್ಷ್ಮೀ ವ್ರತ ಆಗಲಿ, ನವಗ್ರಹ ಪೂಜೆ ಆಗಲಿ, ಪ್ರತಿಯೊಂದು ಈಗ ನಾವು ನೋಡೋದ್ರೆ ಇದಕ್ಕೆ ಯಾರೋ ಒಬ್ಬೊಬ್ರು ಕೂಡಿಸ್ತಾ ಇರ್ತೀವಿ. ಒಬ್ಬೊಬ್ರು ಇಬ್ಬರು ನಾಲ್ಕು ಒಬ್ಬರು ನೋಡೊಬ್ರು ಹೊಸ ಹೊಸದು ಬಂದಾವ. ಈಗ ಭಾಳ ಹಬ್ಬಗಳು ಬಂದಾವ. ಈಗ ಹಬ್ಬಗಳಾಗಲಿ ಪೂಜೆಗಳಾಗಲಿ ಇಂಥವೆಲ್ಲ ಏನಾಗ್ಯಂದ್ರೆ ಅವ್ರು ಮಾಡಾತಾರೆ. ಅವ್ರಿಗೆ ನೋಡಿ ನಾವ್ಯಾಕೆ ಮಾಡಬಾರ್ದು? ಮತ್ತೊಬ್ಬರು ತಯಾರು ಅವ್ರಿಗೆ ನೋಡಿ ಮತ್ತೊಬ್ರು ಒಬ್ಬರು ಇಬ್ಬರು ನಾಲ್ಕು ಮಂದಿ ಒಬ್ಬರು ನೋಡೋಬ್ರು ನಾವು ಮಾಡ್ಕೋತೀವಿ. ಅದ್ರ ಯಾವುದು ಮಾಡಬೇಕು ಯಾವ್ದು ಮಾಡಬಾರ್ದು ಅಂತೇಳಿ ನಾವು ಒಂದ್ಸಲ ಅರ್ಥ ಮಾಡ್ಕೋಬೇಕು, ತಿಳ್ಕೋಬೇಕು. ಯಾಕಂದ್ರೆ ಮಾಡಬೇಕು, ಒಳ್ಳೇದಿತ್ತಂದ್ರೆ ಮಾಡಿ, ಬೇಡ ಗೊತ್ತಿಲ್ಲ. ಈಗ ಇದು ಸ್ವಲ್ಪ ಹಬ್ಬಗಳು ಏನಂದ್ರೆ ನಾವು ಎಷ್ಟು ಕೋಟಿ ಗಂಟೆಗೆ ಹಣ ಖರ್ಚು ಮಾಡಿದ್ವಿ ನಾವು. ನಮ್ಮ ಜಗತ್ತಿನಲ್ಲಿ ಏನಂದ್ರೆ ನಮ್ಮ ಧರ್ಮದಲ್ಲಿ ನಾವೀಗ ಲಿಂಗಾಯತ ಧರ್ಮ ಆಗಲಿ, ಹಿಂದೂ ಧರ್ಮ ಆಗಲಿ, ಯಾವುದೇ ಆಗಲಿ, ನಮ್ಮ ಧರ್ಮದವ್ರು ಖರ್ಚು ಮಾಡಿದಷ್ಟು ದುಡ್ಡು ಯಾವ ಧರ್ಮದಲ್ಲಿ ಮಾಡಾಕ್ತಾ ಇರಲಿಲ್ಲ. ನಾವು ಒಂದ್ಸಲ ನಾವು ಆಲೋಚನೆ ಮಾಡಬೇಕು. ಬೇರೆ ಧರ್ಮದಲ್ಲೆಲ್ಲ ಇಷ್ಟು ಕೋಟಿ ಗಂಟೆ ಹಣ ಯಾರು ಖರ್ಚು ಮಾಡಾಕ್ತಿಲ್ಲ ಎಷ್ಟು. ಯಾಕಂದ್ರೆ ಈಗ ಹಬ್ಬಗಳು ಬಗ್ಗೆ ಅಂದರೆ ಈಗ ಸ್ವಲ್ಪ ಮಂದಿಗೆ ಇದಾಗ್ಬೋದು, ಯಾಕಂದ್ರೆ ಮನಸ್ಸಿಗೆ ನೋವಾಗ್ಬೋದು. ಈಗ ಗಣಪತಿ ಹಬ್ಬ ಆಗಲಿ, ದೀಪಾವಳಿ ಬರಲಿ, ಸಂಕ್ರಾಂತಿ ಬರಲಿ, ಇಂಥ ಯಾವುದೇ ಆಗಲಿ ಅದರಿಂದ ಎಷ್ಟು ಮನುಷ್ಯನ ಪ್ರಾಣಗಳು ಹೋಗ್ತಾವ ನಾವು ನೋಡತ್ತಿದ್ದೆವು. ಈಗ ಅದಕ್ಕೇನಾದರೂ ಕೋಟಿ ಹಣ ದುಡ್ಡು ಖರ್ಚು ಮಾಡಿ ತಂದು ಎಲ್ಲೆಲ್ಲೇ ಒಯ್ದು ಭುಜಾಕೋದು, ಮತ್ತೆ ಅದರ ಸೇರಿ ಮನುಷ್ಯರು ಸೇರುತ್ತಾರೆ. ಎಷ್ಟೋ ಮಂದಿ ನಮ್ಮ ಜನಸಂಖ್ಯೆ ಕಡಿಮೆ ಆಗತ್ತವ. ಒಂದ್ಸಲ ನಾವು ಆಲೋಚನೆ ಮಾಡಕ್ಕಿಲ್ಲ ನೋಡಿ ಇನ್ನೇನು ಮಾಡ್ತಿದ್ದು ಮತ್ತೆ. ಯಾಕಂದ್ರೆ ಅದೊಂದು ಹೆಜ್ಜೆ ಅನ್ಕೊಳ್ತಾರೆ. ಅವ್ರು ಮಾಡತ್ತಾರೆ. ಯಾಕಂದ್ರೆ ಭಕ್ತಿನಿಂದ ಮಾಡತ್ತಿಲ್ಲ. ನನ್ನ ಉದ್ದೇಶಕ್ಕೆ ಅರ್ವಾಗಿ ಅಂದ್ರೆ ಇದು ಅವರಿಗೆ ಒಂದು ಇದೋ ಹೋಗ್ಯದ. ಯಾಕಂದ್ರೆ ಆನಂದಕ್ಕಾಗಿ ಒಂದು ಇದ್ರ ಸಲುವಾಗಿ ಮಾಡ್ತಾರೆ ಅಂತ ನನಗೆ ಅನ್ಸುತ್ತದೆ. ಆದರೆ ಅದ್ರ ಸಲ ಭಕ್ತಿನಿಂದ ನೀವು ಮಾಡಿದ್ರೆ ಒಳ್ಳೇದು ಮಾಡ್ರಿ ಅಂತ ಅಂಬೋದು. ಯಾವುದಾದ್ರು ನೋಡಿ ಮಾಡೋದು. ಈಗ ವರಲಕ್ಷ್ಮಿ, ನವಗ್ರಹ ಇದೆಲ್ಲ ನಿಶ್ಚಿತ. ನಮ್ಮ ತಂದೆ ಮನೆಯಲ್ಲಿ ಕೂರಿಸುತ್ತಿರಲಿಲ್ಲ. ಆಗ ನಾವು ಅಕ್ಕಪಕ್ಕದವರನ್ನು ನೋಡಿ ನಾವು ಕೂರಿಸೋಣ ಎಂದರೆ ನಮ್ಮ ಅಜ್ಜಿ ನಾವು ಕೂರಿಸಬಾರದಂತೆ. ಹಿಂದಕ್ಕೆ ನಮ್ಮಲ್ಲಿ ಮನೆಗೆ ಯಾರೋ ಇರ್ತೀವಿ ಹೇಳೋರು. ನಾವು ಒಂದ್ಸಲ ಫಸ್ಟ್ ಕೂಡಿಸೋ ಅನ್ಕೊಳ್ಳಿ, ನಮ್ಮ ಅಜ್ಜಿನ ಕರೆ ಇಲ್ಲ ಬಿಟ್ಟು ನಮ್ಮ ಇಲ್ಲ ಮಗ ನಾವು ಹಿಂದಕ್ಕೆ ಏನಂದ್ರೆ ಯಾರು ನಮ್ಮಲ್ಲಿ ಇದ್ದಿಲ್ಲ, ನಮ್ಮಲ್ಲಿ ಮಾಡ್ತಿಲ್ಲ, ನೀವು ಯಾಕೆ ಹೊಸದು ಮಾಡತ್ತೀರ ಅಂತ ಅವ್ರು ಅಂದ್ರೂ ಏನಂದ್ರೆ ಇಲ್ಲ ಅವರೆಲ್ಲ ಬಾಜಾರ್ ಮಾಡ್ತಿಲ್ಲ, ಅವ್ರು ಮಾಡ್ತಿಲ್ಲ, ಈಗ ನಾವು ಯಾಕೆ ಮಾಡಬಾರ್ದು ಅಂಥೇಳಿ ಕೇಳಿ ನಾವು ಒಬ್ಬರನ್ನ ಮಾಡಾಕ್ತೇವೆ. ಬರ್ರಿ ಅಂತಾರೆ. ಇದರ ಹಿಂದೆ ಏಕೋದೈವ ಉಪಾಸನೆ ಇದೆ ಅಂತ ಹೇಳಿ ನಮ್ಮ ಹಿರಿಗಳು ಹೇಳ್ತಾರೆ. ಇದರ ಹಿಂದೆ ಏಕೋದೈವ ಉಪಾಸನೆ ಇದೆ ಎಂಬುದು ಆಗ ನಮಗೆ ತಿಳಿಯಲಿಲ್ಲ, ನಮ್ಗೆ ಅರ್ಥನೇ ಇಲ್ಲ. ನಮ್ಮ ಹಿರಿಗಳು ಮನೆಯಲ್ಲಿ ಏನು ಮಾಡ್ಬೇಕಂದ್ರೆ ಅವತ್ತು ತಿಳಿಸ್ಯಾರ, ಸ್ವಲ್ಪ ಮಂದಿ ತಿಳಿಸ್ಯಾರ ಕಡೆ ನಾವು ಬಾಜಿ ಇಕ್ಕಿ ನಾವಂತ ಒಳ್ಳೆಯ ಬಾಜಿ ಇಕ್ಕಿ ಹೊಸ ವ್ಯವಹಾರ ಮಾಡುತ್ತೇವೆ. ವಚನ ಸಾಹಿತ್ಯ ಓದಿದ ಮೇಲೆ ಅರ್ಥವಾಗುತ್ತದೆ. ಅವರಿವರನ್ನು ನೋಡಿ ಅವರನ್ನು ಅನುಕರಿಸುತ್ತಾ ಹಾಕಿಕೊಳ್ಳುವ ನೇಮ ಸಲ್ಲದು. ಇಂಥವೆಲ್ಲ ಮಾಡುವುದರಿಂದ ನಮ್ಮ ಧರ್ಮಗುರು ಇವೆಲ್ಲ ನಮ್ಮ ಇದು ನಡೆಯಲ್ಲ. ನಮ್ಮ ಲಿಂಗಾಯತ ಧರ್ಮದಲ್ಲಿ ಇದು ಆಗಲ್ಲ ಅಂತ ಹೇಳ್ತಾರೆ, ಒಪ್ಪಾಗಲ್ಲ. ತನ್ನ ಉದ್ದೇಶವಾಗಿ ಮಾಡುವ ನೇಮ ಸಲ್ಲದು. ಕೆಲವರಿಗೆ ಕೆಲವು ದಿನಸಿಗಳು ಪ್ರಿಯವಾಗಿರುತ್ತವೆ ಎಂದುಕೊಳ್ಳೋಣ. ತಮ್ಮ ದೇವರಿಗೆ ನೈವೇದ್ಯಕ್ಕೆ ಅದೇ ಬೇಕೆಂದ್ರೆ ನಮ್ಮ ನೇಮ. ಈಗ ನಮ್ಗೇನಾಯ್ತು ಥೋಡೆ ಏನೇನೋ ತಿಂದ್ಬೇಕಂತ ಹೇಳಿ ನಮ್ಗೆ ಇಷ್ಟ ಆಗುತ್ತೆ. ಇಷ್ಟ ಆಗಿ ಮಾಡ್ತೇವೆ, ನಾವು ಏನು ಮಾಡ್ತೇವೆ, ದೇವ್ರ ಹೆಸರು ಹೇಳ್ತೇವೆ. ನಮ್ಮ ದೇವರಿಗೆ ಅದು ತಿನ್ಬೇಕಾಗ್ತದೆ, ಹೋಳಿಗೆ ಬೇಕಾದ್ರೆ ಹೋಳಿಗೆ ಅಂತೇವೆ, ಬಜ್ಜಿ ಬೇಕಾದ್ರೆ ಬಜ್ಜಿ ಅಂತೇವೆ. ಮತ್ತೇನು ತಿನ್ನಲಾರ ವಸ್ತು ಬೇಕಾದ್ರೆ ತಿನ್ಬ ಮಾಡ್ತಾ ಇರ್ತಾರೆ ಬರೀ. ಅಲ್ಲಿ ದೇವ್ರ ಹೆಸರು ಹೇಳ್ತೇವೆ. ನಮ್ಮ ದೇವ್ರಿಗೆ ಇದು ಮಾಡಿದ್ರೆ ನೈವೇದ್ಯ ತೋರಿಸಿ ಆಗ ಇದಾಯ್ತು ಅಂತೇಳಿ ಅವು ಮಾಡ್ತೀವಿ. ಹಾಗೆ ಅದೇ ಹೇಳ್ತಾರೆ, ಕೆಲವರಿಗೆ ಕೆಲವು ದಿನಸಿಗಳು ಪ್ರಿಯವಾಗಿರುತ್ತವೆ ಎಂದುಕೊಳ್ಳೋಣ.
ನಮ್ಮ ದೇವರಿಗೆ ನೈವೇದ್ಯಕ್ಕೆ ಅದೇ ಬೇಕೆಂದು ನಮ್ಮ ನಿಯಮ ಎಂದು ಭಕ್ತರನ್ನು ಕೇಳುವುದು. ಹಾಲಿನ ನಿಯಮ, ಹಾಲಿನ ಕೆನೆಯ ನಿಯಮ, ಕಿಚ್ಚಳೆಯ ನಿಯಮ, ಬೆನ್ನೆಯ ನಿಯಮ, ಬೆಲ್ಲದ ನಿಯಮ, ಹೀಗೆ ಶರೀರದ ಚಪಲತೆಯ ತೃಪ್ತಿಗಾಗಿ ಮಾಡಿಕೊಳ್ಳುವ ನಿಯಮ ದೇವರಿಗೆ ಇಷ್ಟವಾಗದು. ಇದು ಅಂತ ಇವೆಲ್ಲ ನಮ್ಮ ಇಷ್ಟ ಪ್ರಕಾರ ಮಾಡಿ ದೇವರಿಗೆ ಮಾಡಿ ಆಗೇನಂದ್ರೆ ಆಗ ದೇವರು ತೃಪ್ತಿ ಪಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಇದು ತನ್ನ ಉದ್ದೇಶವಾಗಿ ಮಾಡುವ ನಿಯಮ ಇವು. ಇನ್ನೊಂದೇನಂದ್ರೆ ಶ್ರೇಷ್ಠ ಭಕ್ತಿ ಅಂದರೆ ಸಹಜ ಭಕ್ತಿ, ಮನ ಉದ್ದೇಶ ಮಾಡುವ ನಿಯಮ ಸುಲಭ. ಶ್ರೇಷ್ಠ ಭಕ್ತಿ ಅಂದರೆ ಸಹಜ ಭಕ್ತಿ, ತನ್ನ ಆನಂದಕ್ಕಾಗಿ ದೇವರಿಗೆ ಶರಣಾಗಿ ಮಾಡುವ ಭಕ್ತಿ. ಕಾಮಕ ಭಕ್ತಿ ಎಂದರೆ ಏನಾದರೂ ಇಷ್ಟಾರ್ಥ ಸಾಧನೆಗಾಗಿ ಹರಕೆ ಮಾಡಿಕೊಂಡು ಮಾಡುವ ಭಕ್ತಿ. ಇದು ಯಾವುದಂದ್ರೆ ಕಾಮಕ ಭಕ್ತಿ ಅಂದರೆ ಇದು ಮನ ಉದ್ದೇಶವಾಗಿ ಮಾಡುವ ಭಕ್ತಿ. ಸಾಮಾನ್ಯ ಜನರು ಹೇಳುತ್ತಾರೆ, ನಾವು ಗೃಹಸ್ಥರು, ಹಲವಾರು ಆಪಕ್ಷ ಇರುವವರು, ಹಾಗಾದರೆ ನಮ್ಮ ಕಾಮಕ್ಕೆ ಭಕ್ತಿ ಮಾಡಬಾರದೆ, ನಾವು ಈ ಕಾಮಕ್ಕೆ ಭಕ್ತಿ ಮಾಡಬಾರದು ಅಂತ ಹೇಳಿ ಇದು ಕೇಳುತ್ತಾರೆ. ಮಾಡಬಾರದೆ ಎಂದು ಶರಣರು ಸಹಜ ಭಕ್ತಿಯನ್ನು ಮಾಡಲು ಹೇಳುವ ಉದ್ದೇಶ ನಾವು ಅಂತಿಮವಾಗಿ ದೇವರನ್ನು ಪಡೆಯುವುದೇ ಆಗಿದೆ. ಆ ಮಟ್ಟಕ್ಕೆ ಏರಲಾರದವರು ಇಷ್ಟಾರ್ಥ ಸಿದ್ಧಿಯಾಗಿ ಭಕ್ತಿಯನ್ನು ಮಾಡಿದರೆ ತಪ್ಪೇನಿಲ್ಲ. ಆದರೆ ಆ ಭಕ್ತಿ ಗುರುಪಥವ ಮೀರಿ ಮಾಡುವುದಾಗಿರದೆ ತನ್ನ ಧರ್ಮ ನಿಯಮ ಚೌಕಟ್ಟಿನಲ್ಲಿ ಇರಬೇಕು. ಇಲ್ಲಿ ಏನು ಹೇಳ್ತಾರೆ ಅಂದ್ರೆ, ಇಲ್ಲಿ ನೀವು ಅಂಥ ಭಕ್ತಿ ಮಾಡಬೇಕಾದ್ರೆ ಒಳಗೆ ನಿಮ್ಮ ಚೌಕಟ್ಟಿನ ಬಳಿ ತೋರಿಸಿ ಅಂತ ಹೇಳ್ತಾರೆ. ಗುರುಪಥವ ಮೀರಿ ಮಾಡುವ ನಿಯಮ ಸಲವು. ಗುರು ಬಸವಣ್ಣನವರು ಹಾಕಿಕೊಟ್ಟ ಪಥವ ಪಂಚ ತತ್ವಗಳ ಪಥ ಶೂನ್ಯ ಪೀಠಾಧೀಶ ಅಲ್ಲಂಪ್ರಭುದೇವರು ಹೇಳುವರು. ಇದೇನು ಮಾಡ್ತಾರೆ, ಗುರು ಬಸವಣ್ಣನ ಬಗ್ಗೆ ಹಾಕಿಕೊಟ್ಟ ಪಥದಲ್ಲಿ ಅಲ್ಲಂಪ್ರಭುದೇವರು ಒಂದು ವಚನ ಹೇಳ್ತಾರೆ. ಶಿವಗುರುವೆಂದು ಬಲ್ಲಾತನ ಗುರು, ಶಿವಲಿಂಗವೆಂದು ಬಲ್ಲಾತನ ಗುರು, ಶಿವಜಂಗಮವೆಂದು ಬಲ್ಲಾತನ ಗುರು, ಶಿವಪ್ರಸಾದವೆಂದು ಬಲ್ಲಾತನ ಗುರು, ಶಿವ ಆಚಾರವೆಂದು ಬಲ್ಲಾತನ ಗುರು. ಇಂತಿ ಪಂಚವಿಧವೇ ಪಂಚಬ್ರಹ್ಮವೆಂದರೀದ ಸಂಗನ ಬಸವಣ್ಣನು ಎನಗೆಯೂ ಗುರು ಜಗಕ್ಕೆಲ್ಲವೂ ಗುರು ಕಾಣಕ್ಕೆ ಹೇಸಿವನ ಅಂತ ಹೇಳಿ ಇಲ್ಲಿ ಅಲ್ಲಂಪ್ರಭುದೇವರು ಒಂದು ವಚನ ನಮಗೆ ಉಲ್ಲಂಘಿಸಿ. ಈ ಉಲ್ಲಂಘನೆ ಹಾಕಿಕೊಟ್ಟಿರುವ ನಿಯಮಗಳಲ್ಲಿ ಲಿಂಗಾಯತರಿಗೆ ಅದರಿಂದ ಇಂಥ ನಿಯಮಗಳು ಪರಮಾತ್ಮನಿಗೆ ತಿಳಿಸಲಾರವು, ನಿಜವಾದ ಗುರಿಯನ್ನು ಮುಟ್ಟಲಾರದು. ಇವೆಲ್ಲ ನಾವು ಮಾಡೋದು ಇದು ಮಾಡಿದೆವು ಅಂದ್ರೆ ಆ ಪರಮಾತ್ಮನಿಗೆ ಇನ್ನೊಂದು ವಚನದಲ್ಲಿ ಹೇಳ್ತಾರೆ, ಗುರುವಚನವಿಲ್ಲದೆ ಲಿಂಗವೆನಿಸದು, ಗುರುವಚನವಿಲ್ಲದೆ ನಿತ್ಯವೆಂದೆನಿಸದು, ಗುರುವಚನವಿಲ್ಲದೆ ನೇಮವೆಂದೆನಿಸದು, ತಲೆ ಇಲ್ಲದ ಅತ್ತೆಗೆ ಪಟ್ಟವ ಕಟ್ಟುವ ಉಭಯ ಭ್ರಷ್ಟರ ನೆಚ್ಚುವ ನಮ್ಮ ಕೂಡಲ ಸಂಗಮದೆ. ಇಂಥವರಿಗೆ ಏನು ಹೇಳ್ಬೇಕಂತೇಳಿ ಅವರು ಹೇಗಾದ್ರು ನೋಡ್ರಿ, ಅಂಥವರಿಗೆ ಉಭಯ ಭ್ರಷ್ಟರಿಗೆ ಏನು ಹೇಳ್ಬೇಕಂತೇಳಿ ಈ ವಚನದಲ್ಲಿ ಇಂಥದ್ದು ನಮ್ಮ ಧರ್ಮದ ಬಗ್ಗೆ ಏನಂದ್ರೆ ಇನ್ನೂ ಬಹಳಷ್ಟು ನಮ್ಮ ಧರ್ಮದ ಬಗ್ಗೆ ಏನಂದ್ರೆ ಬಸವಣ್ಣರಾಗಲಿ ಅಲ್ಲಂಪ್ರಭುದೇವರಾಗಲಿ ಪ್ರತಿಯೊಬ್ಬರು ಶರಣರೇನಂದ್ರೆ ಎಲ್ಲೆಲ್ಲಿಂದ ಕಡೆಯಿಂದ ಬಂದೇನಂದ್ರೆ ನಮ್ಗೆ ಒಳ್ಳೆಯ ಒಂದು ವಚನ ಸಾಹಿತ್ಯವನ್ನು ಕೊಟ್ಟು ಹೋಗಿದ್ದಾರೆ. ಅವರು ನಮ್ಮ ಸಲುವಾಗಿ ಏನಂದ್ರೆ ವಚನ ಸಾಹಿತ್ಯ ಏನಂದ್ರೆ ಉಳಿಬೇಕು, ಮುಂದಿನ ಪೀಳಿಗೆಗೆ ಅದಕ್ಕೆ ಉಳಿದು ಏನಂದ್ರೆ ತಮ್ಮ ಪ್ರಾಣವನ್ನೇ ಅರ್ಪಣೆ ಮಾಡ್ಯಾರ. ಯಾಕಂದ್ರೆ ನಮ್ಮ ಜೀವ ಹೋದ್ರೂ ಪರವಾಗಿಲ್ಲ, ಈ ವಚನ ಸಾಹಿತ್ಯ ಮುಂದೆ ಉಳಿಬೇಕು, ಉಳಿದ ಮುಂದಿನ ಜನರಿಗೆ ತಿಳಿಬೇಕು ಅಂತ ಹೇಳಿ ಅವರು ಉಳಿಸಿ ನಮ್ಮ ಸಲುವಾಗಿ ಪ್ರಾಣವನ್ನು ಕೊಟ್ಟಿಲ್ಲ. ಅದ್ರ ಸಲುವಾಗಿ ನಾವು ಏನಂದ್ರೆ ಅವರು ಹೇಳಿದಂಥ ಮಾರ್ಗದಲ್ಲಿ ನಾವು ನೀವೆಲ್ಲ ನಡೆದು ಒಂದು ನಮ್ಮ ಜೀವನವನ್ನು ಸಾರ್ಥಕಗೊಳಿಸಬೇಕಂತ ಹೇಳ್ತಾ ನನ್ನ ಎಡ ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ. ಎಲ್ಲರಿಗೂ ಶರಣ. ఓం శ్రీ గురు బసవలింగాయ నమః. ఆత్మీయ శరణ బంధువులారా, ఈనాటి వచన వైభవ కార్యక్రమంలో మన ఆత్మీయ శరణ బంధువులు శ్రీ శివరాజ్ ఠాకూర్ గారు సమాజంలో చోటు చేసుకున్న మూఢాచారాలు ఏవైతే ఉన్నాయో
వాటిని మనం తగ్గించుకోవాలి. కానీ ఈ రోజుల్లో దినదినానికి ఇంకా పెంచుకుంటున్నాం, తగ్గించుకోవడం లేదు. ఒకప్పుడేమో మనము విద్య అంటే ఇప్పుడు ఎంతమంది అక్షరాభ్యాసం నేర్చుకుంటున్నారు, విద్యావేత్తలు అవుతున్నారు. ఒకప్పుడేమో అందరికీ విద్య పొందే సౌలభ్యం ఉండేది కాదు. ఇప్పుడు మనం అజ్ఞానులం కాదు, సుజ్ఞానులం. అన్నీ తెలిసి కూడా మూఢాచారాలను గుడ్డిగా ఆచరిస్తున్నాం. దానికి ఎన్నో ఉదాహరణలు వారు వివరించారు. అందులో ఒకటి నాగల పంచమి రోజు పాల్గొసే కార్యక్రమం. పుట్టలు పోయి పాల్గొస్తున్నారు. అయితే మీరు అందరూ వస్తున్నారని పాము గిట నోరు తెచ్చుకొని కూర్చుంటారా? పుట్ట లోపల పోయగానే దాని నోట్లోకి పోతే పో. అయినా చదువుకున్న వాళ్ళు, చదవని వాళ్ళు అందరూ కూడా ఈ వ్రతాన్ని కొనసాగిస్తున్నారు. అసలు పాములు సరీసృపాలు వర్గానికి చెందిన జీవులు. అంటే మన దగ్గర జీవులకు 2 భాగాలుగా విభజించారు. ఒకటేమో వెన్నముక్క ఉన్నవి, ఇంకోటి వెన్నముక్క లేనివి. అయితే ఇవి వెన్నముక్క గల జంతువుల్లో చేపలు ఉన్నాయి, పక్షులు ఉన్నాయి, సరీసృపాలు ఉన్నాయి, పాలిచ్చే జీవులు అవి ఉన్నాయి. అయితే క్షీరదాలు అంటాం వాడు. ఈ పాము ఏదైతే ఉందో ఇది సరీసృపాల వర్గానికి చెందిన జీవి. అంటే ప్రాకే జీవి, ప్రాకుతుంది. ప్రాకే జీవులు ఏవి కూడా పాలివ్వవు. అవి అంటే పిల్లలను గుడ్డు రూపంలో కంటాయి. గుడ్లు పొదిగబడిన తర్వాత అవి పిల్లలు అవుతాయి. పిల్లలు తనంతట తానే ఆహారాన్ని సేకరిస్తాయి. పిల్లలకు ఆ పాములు పాలు దాపవు, ఎందుకంటే అవి సరీసృపాల వర్గానికి చెందిన జీవులు. నాగల పంచమి రోజు నేను హైదరాబాద్లో చాలా చదువుకునేటప్పుడు చూసేవాడిని. ఈ పాములు ఆడించే వాళ్ళు ఏం చేసేవారంటే ఇట్లా మన హిందువుల ఇళ్ళకు పోయి ఆ బుట్టలో పాము తీసి దానికి ఒక బొక్క గరాట అంటాం కదా, గౌర లాల్కి అంటారు కదా, పనెల్ అది దాని నోట్లో పెట్టి చెంబులో ఉన్న పాలు మీ ముందే అందులో పోసేవాళ్ళ. దాని నోట్లో పాము నోట్లో పోస్తుంది. అట్లా పోసి ఇంకా అంత మన సోదరి మళ్ళు కూడా ఏం చేసేవారంటే ఆరతి చేసి కుంకుమ అంతే చేసి పూజ చేసి మొక్కి నాగేంద్రుడు పాలు తాగిండని సంతోషించేవాడు. అయితే పాము ఒక్కవేళ పాలు తాగితే దానికి మత్తెక్కి చనిపోతుంది. అయితే వాళ్ళు ఏం చేస్తారంటే చనిపోయిన బయటికి పోగానే ఆ సంచులో కొన్ని ఇంకా పాములు ఉంటాయి. చనిపోయిన పాముని ఎక్కడో చెత్తబుట్టలు పడేస్తారు. మళ్ళీ ఒక పాము తీస్తారు, ఇంకో ఇట్లా వాళ్ళ దాని వృత్తి. అయితే స్నేక్ లవర్స్ అని ఇప్పుడు ఎన్నో కొన్ని స్వచ్ఛంద సంస్థలు ఏర్పడ్డాయి. అంటే పాములను ప్రేమించేవాళ్ళు. వాళ్ళు వీళ్ళు వెంబడి పడి మా మహిళలకు నచ్చ చెప్తున్నారు, మీరు అట్లా పాలు దాపకండి, వాటి ప్రాణాలు తింటున్నారు. ప్రకృతిలో సమతుల్యత అనేది ఉండాలి, పాములు కూడా ఉండాలి. పాములే లేకపోతే ఇంకా అది ఏమంటారు, సమతుల్యత అనేది దెబ్బతింటుంది. ఈక్విలిబ్రియం ఏదైతే ఉందో అది దెబ్బతింటుంది. అన్ని జాతులకు చెందిన జీవులు వాటి జనాభాకు తగ్గట్లు ఉండాలి, అవి నశించకూడదు. మనం ఏం చేస్తున్నామంటే వాటి నాశనానికి కారణమవుతున్నాం. కాబట్టి సోదరిమణులు కనీసం ఈ వచ్చే పంచమి నాడైనా పుట్టలో పాలు పోయకుండా మాకందరికీ కాపాడి ఇక్కడ అనుభవం అంటున్నారు. కాదు, పాలు దాటే కనీసం మీకు ఆశీస్సులను అందిస్తాం, శుభాకాంక్షలు తెలుపుతాం. ಬಂದರ್ ಮಾಡ್ಕೋತೇವ್ರ ಮನೆಗೆ ಹೋಗ್ರಿ ಅಂತ ಹೇಳ್ತಾರೆ. ఏ సామాన్యం ಮಾಡ್ಕೋತೇವ್ರ ಮನೆಗೆ అక్కడ ಹೋಗ್ತೇವೆ. డైవర్షన్ అక్కడ ಮಾಡಿಬಿಟ್ರೆ ఆ మార్పు ఈ సంవత్సరం మీ నుంచే మొదలవుతుందని నేను ఆశిస్తున్నా. ఆ దిశలో మీరు ముందడుగు వేయాలి, మూఢనమ్మకాలను మానేయాలి. రెండవ ఉదాహరణ కూడా చెప్పిండ్రు, కరెక్టే మన శివరాజు గారు. మన ఇష్టలింగము ఇక్కడ ఎదపై కాకుండా ఇక్కడ నడుముకో లేకుంటే రట్టకో ఇంకెక్కడో వేసుకుంటున్నాం, బొడ్డు కిందికో వేసుకుంటున్నాం.
మీ అందరికీ తెలుసు, ఇప్పుడు దేవుడు మనకు కళ్ళు ఎక్కడిచ్చిండు? సూటిగా రుజుమార్గంలో మనం ముందుకు చూసేటట్టు, ముందుకు కదిలేటట్టు ఇక్కడే ఇచ్చిండు. చెవి దగ్గరనే పైకి ఇస్తే సరిపోతుండే కదా, మరి ఎందుకు ఇవ్వలేదు? అది ఇప్పుడు మన బస్సులు కానీ మోటార్ వాహనాలకు కానీ చూడండి, రాత్రిపూట రోడ్డు మీద రుజుమార్గంలో వెళ్ళేటందుకు దానికి లైట్లు ఎక్కడ ఉంటాయి? హెడ్ లైట్స్ ముందే ఉంటాయి, పక్కలకి ఇట్టుంటాయా? ఉండవు. మరి మనం కూడా ఇష్టలింగం ఇక్కడ వేసుకుంటే ఏంటి? ఈ లింగం మనకొక ఏంటంటే మానసిక వెలుగునిస్తుంది, చైతన్యాన్ని ఇస్తుంది. మీరు రుజుమార్గంలో వెళ్ళాలని ఎప్పటికీ మనకు నిర్దేశిస్తుంది, డైరెక్షన్ ఇస్తుంది. కాబట్టి ఎదపైనే మన ఇష్టలింగం ఉండాలి. మన సౌలభ్యం కొరకు ఇక్కడ ఉంటే కూర్చుకుంటున్నాను, ఇంకేదో అసౌకర్యంగా ఉంటున్నాను, ఎక్కడో దాన్ని దాచిపెట్టుకుంటున్నాను. కొందరైతే బనీకి ఒక ప్యాకెట్ ఉంటుంది, అందులో పెట్టుకుంటారు. అట్లా కాకుండా మీరు ఎదపైనే అందరూ ధరించాలి. అది మనం గర్వంగా, మనం లింగవంతులు అంటే మనం గర్వంగా చెప్పుకోగలగాలి. నా మెడలో ఇది ఇష్టలింగం ఉన్నది, ఇదే నాకు గొప్ప ఆభరణం, ఇంకా దీనికి మించిన ఆభరణం ఏది లేదు. మనం ఆభరణాలేమో పైన వేసుకుంటాం, దొంగల కానీ ఇంకా మంచిగా అవుతుంది. ఇష్టలింగం ఏమో దాచిపెట్టుకుంటాం. ఏది మీరు వేసుకోవాలి? ఇష్టలింగం. కానీ ఇష్టలింగాన్ని ఏమో దాచిపెట్టుకుంటున్నాము, ఆభరణాలనేమో పైన వేసుకుంటున్నాము. దొంగల్స్ మంచిగా వారికి మనం కానుక వేచేస్తున్నాం. కాబట్టి కొన్ని ఆచారాలు మనము తెలిసి కూడా, తెలియని వాళ్ళు ఉన్నారంటే పర్వాలేదు, తెలిసి కూడా ఆ మూఢాచారాలను పాటిస్తున్నాం. అది వాటిని మానుకోవాలి. మన ఆచరణలోనే మన గొప్పతనం కనబడుతుంది. ఇప్పుడు చూడండి, ఇస్లాం ధర్మం కానీ క్రైస్తవ ధర్మం కానీ అంత అది ఉన్నత స్థాయికి చేరుకున్నదంటే వాళ్ళ గ్రంథాల్లో ఏదుందో దాన్ని తూచా తప్పకుండా వాళ్ళు ఆచరిస్తారు. మనకు శరణులు ప్రబోధించారు వచన సాహిత్యంలో. వాటిని మనం ఆచరణలోకి తెచ్చినప్పుడే మనం బసభక్తులు అవుతాం. కాబట్టి ఆ దిశలో మీరు మేమందరం ముందుకు పోదాం. ఈనాటి వచన వైభవ కార్యక్రమంలో మన ఆత్మీయ బంధువులు శ్రీ శివరాజ్ షాపూర్ గారు చాలా చక్కటి ఉదాహరణలు ఇస్తూ మన మూఢాచారాల గురించి ఎంతో చక్కగా వివరించారు. వారికి చప్పట్ల ద్వారా మనం ధన్యవాదాలు.